ವೆಲ್ಕಮ್ ಬ್ಯಾಕ್. ಕಿಡ್ನಾಪ್ ಕೇಸ್ನಲ್ಲಿ ಮುಂದುವರಿಯಲಿದೆ ಎಸ್ಐಟಿ ತನಿಖಾ ಪ್ರಕ್ರಿಯೆ. ಈಗಾಗಲೇ ಒಂದಷ್ಟು ತನಿಖಾ ಪ್ರಕ್ರಿಯೆಯನ್ನ ಎಸ್ಐಟಿ ಅಧಿಕಾರಿಗಳು ಮುಗಿಸಿದ್ದಾರೆ. ಇನ್ನು ಕೆಆರ್ ನಗರ ಕೇಸ್ಗೆ ಸಂಬಂಧಪಟ್ಟಂತೆ A2 ಆರೋಪಿ ಸತೀಶ್ ಬಾಬುನನ್ನ ವಿಚಾರಣೆಯನ್ನ ಮಾಡಲಿದೆ ಎಸ್ಐಟಿ ಟೀಮ್. ಸಂತ್ರಸ್ತೆಯನ್ನು ಮತ್ತೊಂದು ಸಲ ವಿಚಾರಣೆಗೆ ಕರೆಯಲಿದ್ದಾರೆ ಅಧಿಕಾರಿಗಳು. ಇನ್ನು ವೈರಲ್ ಆದಂತಹ ಮಹಿಳೆಯ ಹೇಳಿಕೆಯ ವಿಡಿಯೋ ಬಗ್ಗೆಯೂ ಕೂಡ ವಿಚಾರಣೆಯನ್ನ ಮಾಡಲಾಗುತ್ತೆ. ಮೊನ್ನೆ ಆ ವಿಡಿಯೋ ವೈರಲ್ ಆಯಿತು ಅಂದ್ರೆ ಆ ಮಹಿಳೆಯನ್ನ ಎಸ್ಐಟಿ ಅಧಿಕಾರಿಗಳು ರಕ್ಷಿಸೋದಕ್ಕಿಂತ ಮುಂಚೆ ಎಸ್ಐಟಿ ಅಧಿಕಾರಿಗಳು ಆಕೆಯನ್ನ ಹುಣಸೂರಿನಿಂದ ಕರ್ಕೊಂಡು ಬೆಂಗಳೂರಿಗೆ ಬರೋದಕ್ಕಿಂತ ಮುಂಚೆ ಮಾಡಿರುವಂತಹ ವಿಡಿಯೋ ಅದಾಗಿರೋದ್ರಿಂದ ಆ ವಿಡಿಯೋ ಮಾಡಿದವರು ಯಾರು, ಯಾವ ಕಾರಣಕ್ಕೋಸ್ಕರ ವಿಡಿಯೋ ಮಾಡಿದ್ರು, ಅವ್ರನ್ನ ಹೆದರಿಸಿ ಬೆದರಿಸಿ ವಿಡಿಯೋ ಮಾಡಿದ್ದ, ಆಮಿಷವಡ್ಡಿ ವಿಡಿಯೋ ಮಾಡಿದ್ದ, ಅಥವಾ ಸ್ವಯಂ ಪ್ರೇರಿತರಾಗಿ ಇವರೇ ವಿಡಿಯೋ ಮಾಡ್ಕೊಂಡಿದ್ದ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಕೆಆರ್ ನಗರ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ ಏನು? ಈಗಾಗಲೇ ಕೆಆರ್ ನಗರ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನು ಮಂಜೂರು ಕೂಡ ಆಗಿದೆ. ಅಂದ್ರೆ ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದೆ. ಹಾಗಾದ್ರೆ ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಪ್ರಮುಖವಾಗಿ ರೇವಣ್ಣ ಅವರಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಜೊತೆಗೆ ಕಸ್ಟಡಿಯಲ್ಲಿ ಇಟ್ಕೊಂಡು ವಿಚಾರಣೆಯನ್ನ ಮಾಡಿ ಆನಂತರ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ನಂತರ ನ್ಯಾಯಾಧೀಶರು ನ್ಯಾಯಾಂಗ ಬಂಧನವನ್ನ ಕೊಡ್ತಾರೆ. ನ್ಯಾಯಾಂಗ ಬಂಧನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಜಾಮೀನು ಮಂಜೂರಾಗಿರೋದ್ರಿಂದ ಈಗ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ವಿಚಾರಣೆಯನ್ನ ಮಾಡೋದಿಲ್ಲ. ಬಿಕಾಸ್ ಈಗಾಗಲೇ 4 ದಿನಗಳ ಕಾಲ ಅವರ ವಿಚಾರಣೆಯನ್ನ ಮಾಡಿದ್ರು. ಆದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ವಿಚಾರಣೆ ಅನ್ನೋದನ್ನ ನೋಡೋದಾದ್ರೆ, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆ ಒಂದು ವಿಡಿಯೋವನ್ನ ಬಿಟ್ಟಿದ್ದಾಳೆ. ಅಂದ್ರೆ ಆ ವಿಡಿಯೋ ರಿಲೀಸ್ ಆಗಿದೆ, ಏನು ಸಂತ್ರಸ್ತ ಮಹಿಳೆಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ. ಆ ವಿಡಿಯೋವನ್ನ ವಶಕ್ಕೆ ಪಡೆಯೋದಕ್ಕೂ ಮುನ್ನ ಅಂದ್ರೆ ಪೊಲೀಸರು ಆಕೆ ಅಪಹರಣ ಆಗಿದ್ದಾಳೆ ಅಂತ FIR ಅನ್ನ ದಾಖಲು ಮಾಡಿಕೊಂಡು ಅದಾದ ನಂತರ ನಾವು ರಕ್ಷಣೆ ಮಾಡಿದ್ವಿ ಅಂದ್ರೆ ಎಸ್ಐಟಿ ಅಧಿಕಾರಿಗಳು ರಕ್ಷಣೆ ಮಾಡಿ ಅವರನ್ನ ಕರೆದುಕೊಂಡು ಬರೋದಕ್ಕಿಂತ ಮುಂಚೆ ಆ ವಿಡಿಯೋವನ್ನ ಮಾಡಿರೋದ್ರಿಂದ ಆ ವಿಡಿಯೋದಿಂದ 2 ಗೊಂದಲ ಬಂದಿದೆ. ಅಂದ್ರೆ ಈ ತನಿಖಾಧಿಕಾರಿಗಳಿಗೆ ಗೊಂದಲ ಬಂದಿದೆ. ಇಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಸರಿನಾ, ಅಂದ್ರೆ 161 ಅಡಿಯಲ್ಲಿ ನಮ್ಮ ಮುಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ಸರಿನಾ, ಅಥವಾ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ಮೊದಲೇ ಕೊಟ್ಟಿರುವಂತಹ ವಿಡಿಯೋ ಸರಿನಾ? ಯಾಕಂದ್ರೆ 2 ವಿಡಿಯೋದಲ್ಲೂ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಬಲವಂತವಾಗಿ ಹೇಳಿಕೆಯನ್ನ ಪಡೆದ್ರ, ಅಂದ್ರೆ ಅಪಹರಣ ಆಗಿದ್ದಂತ ಸಂದರ್ಭದಲ್ಲಿ ಬಲವಂತವಾಗಿ ಏನಾದ್ರೂ ಹೇಳಿಕೆಯನ್ನ ಪಡೆದ್ರ, ಈ ಒಂದು ಡೌಟ್ ಇರೋದ್ರಿಂದ ಇಲ್ಲಿ ಇದನ್ನ ಎನ್ಕ್ವೈರಿ ಮಾಡಬೇಕಾಗುತ್ತೆ. ಮೊದಲು ಎಸ್ಐಟಿ ಅಧಿಕಾರಿಗಳು ಆಕೆಯನ್ನ ಮತ್ತೆ ವಿಚಾರಣೆಗೆ ಕರೆಯುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ವಿಚಾರಣೆಗೆ ಬರದೇ ಹೋದ್ರೆ ಆಕೆ ಇರುವಂತಹ ಸ್ಥಳಕ್ಕೆ ತೆರಳಿ ಯಾವುದು ನಿಜ ಎರಡರಲ್ಲಿ, ನೀವು 161 ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಯಾರು ಕೂಡ ಬಲವಂತ ಮಾಡಿಲ್ಲ, ಯಾಕೆ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದೀರಾ, ಆ ವಿಡಿಯೋದಲ್ಲಿ ಹೇಳಿಕೆಯನ್ನ ಕೊಡೋದಕ್ಕೆ ಏನ್ ಕಾರಣ ಈ ರೀತಿಯ ಹೇಳಿಕೆ ಅಂತ. ನಿಜಕ್ಕೂ ಕೂಡ ಅದೇ ಹೇಳಿಕೆ ಸರಿ ಅಂದ್ರೆ ಮುಂದಿನ ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಒಂದು ವೇಳೆ ಆ ವಿಡಿಯೋದಲ್ಲಿ ಬಲವಂತವಾಗಿ ನನ್ನಿಂದ ಹೇಳಿಕೆಯನ್ನ ಪಡೆದ್ರು ಅಂತೇನಾದ್ರೂ ಹೇಳಿದ್ರೆ ಆಗ ಮತ್ತೆ ರೇವಣ್ಣ ಅವರನ್ನ ಕರೆದು ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಜೊತೆಗೆ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಕೂಡ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಅಂದ್ರೆ ಫೋರ್ಸ್ಫುಲಿ ಹೇಳಿಕೆಯನ್ನ ಪಡೆದ್ರು ಅಂತ ಹೇಳಿ ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಂಡು ಅದಾದ ಬಳಿಕ ರೇವಣ್ಣ ಅವರಿಗೆ ನೋಟಿಸ್ ಅನ್ನ ಇನ್ನೊಮ್ಮೆ ಕೊಡಲಾಗುತ್ತೆ. ಅಂದ್ರೆ ಮತ್ತೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಯಾಕೆ ಈ ರೀತಿ ಫೋರ್ಸಬಲಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದೀರಾ, ನೋಡಿ ಈ ರೀತಿ ಬಲವಂತವಾಗಿ ಅಪಹರಣ ಮಾಡಿ ಹೇಳಿಕೆಯನ್ನ ಪಡೆದಿದ್ದೀರಾ ಅಂತ ಆಕೆ ಹೇಳ್ತಾ ಇದ್ದಾಳೆ, ಏನ್ ಹೇಳ್ತೀರಾ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಅವರಿಂದಲೂ ಕೂಡ ಹೇಳಿಕೆ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಒಂದು ವೇಳೆ ಈ ರೀತಿ ಸಂತ್ರಸ್ತೆ ಏನಾದ್ರೂ ಉಲ್ಟಾ ಹೇಳಿಕೆಯನ್ನ ಅಂದ್ರೆ ರೇವಣ್ಣ ಅವರಿಗೆ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ರೆ ಮುಂದಿನ ದಿನಗಳಲ್ಲಿ ಕಾನೂನು ಸಂಕಷ್ಟ ರೇವಣ್ಣ ಅವರಿಗೆ ಎದುರಾಗುತ್ತೆ. ಯಾಕಂದ್ರೆ ಇದೆಲ್ಲವನ್ನು ಕೂಡ ದಾಖಲು ಮಾಡಿಕೊಂಡು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ಮಾಡಲಿದ್ದಾರೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.